ಸಮಾಜ ಸೇವಕರು, ಉದ್ಯಮಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಜಿಂಕತಿಮ್ಮನಹಳ್ಳಿ ಉರೂಪ್ ವಾರಣಾಸಿಯ ಪಟೇಲ್ ಕೃಷ್ಣಮೂರ್ತಿ ಅವರು ಇತ್ತೀಚೆಗೆ ಮಾಧ್ಯಮವೊಂದರಲ್ಲಿ ಮಾಜಿ ಸಚಿವರಾದ ಎಂಟಿಬಿ ನಾಗರಾಜು ಅವರ ಬಗ್ಗೆ ಮಾತನಾಡಿ ಚುನಾವಣಾ ಸಂದರ್ಭದಲ್ಲಿ ಇಬ್ಬರು ಮಾತುಕತೆ ಮಾಡಿಕೊಂಡಿದ್ದರು ಎಂಬ ಸುಳ್ಳು ಆರೋಪಗಳು ಬಂದ ಹಿನ್ನೆಲೆ ಪಟೇಲ್ ಕೃಷ್ಣಮೂರ್ತಿ ಅವರು ಅದಕ್ಕೆ ಉತ್ತರ ನೀಡಿದ್ದು, ನಾನು ಅವರ ಬಳಿ ಮಾತುಕತೆ ಸಂಧಾನ ಮಾಡಿಕೊಂಡಿಲ್ಲ, ಕೆಲವರು ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಸರ್, ಜೆಡಿಎಸ್ ಅಲ್ಲಿ ಬಿ ಫಾರಂ ಕೊಡೋದಂದ್ರೆ ಅಷ್ಟು ಸುಲಭ ಅಲ್ಲ. ತಾವು ಒಳ್ಳೆ ಕೆಲಸಗಳು ಮಾಡಿಕೊಂಡು ಗುರುಸಿಕೊಂಡು ಜನಸೇವೆ ಮಾಡಿರೋದಕ್ಕೆ ನಿಮ್ಗೆ ಹೊಸಕೋಟೆ ಕರೆದು ಬಿ ಫಾರಂ ಕೊಟ್ಟಿರೋದಂತ ಮಾತಾಡ್ಕೊಂತಾರೆ. ಸೊ ನೀವು ಕೂಡ ಅಲ್ಲಿ ಹೊಸಕೋಟೆಯಲ್ಲಿ ಬಂದು ಎಲೆಕ್ಷನ್ ಕೂಡ ಕಂಟೆಂಟ್ ಮಾಡಿದ್ರಿ. ತದನಂತರ ಮಾಡಿದ್ಮೇಲೆ ಏನಾಯ್ತು ಅಂದ್ರೆ ಅವರು ಬಿಸಿ ಇದ್ರು, ದೇವೇಗೌಡ ಅಪ್ಪಾಜಿ ಅವರು, ಕುಮಾರಸ್ವಾಮಿ ಅವರು. ನಾವು ಬಂದಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ಏನ್ ಮಾಡೋದು, ಈಗ ನೀವು ಆದಷ್ಟು ಯೋಚನೆ ಮಾಡಿ, ನೀವು MTB ಕುರ್ಬಾ, ನೀವು ಕುರ್ಬಾ, ಸುಮ್ಮನೆ ದುಡ್ಡು ಕಾಸು ಏನೋ ಇದ್ರೆ ಯಾಕೆ ಹಾಳು ಮಾಡ್ಕೊಂಡು ಇದು ಮಾಡ್ಕೊಂತೀಯ ಅಂತೇಳಿ ನಮಗೆ ಬುದ್ಧಿವಾದ ಹೇಳಿ, ಏನು ಮಾಡ್ತೀವಿ ಮಾಡಪ್ಪ, ಅಲ್ಲಿ ನೀವು ನಮಗೆ ಇದು ಮಾಡಬೇಕು, ಅಲ್ಲಿ ಯಾರನ್ನಾದ್ರೂ ಮಾಡಿ ನೀವಿಬ್ರು ಜಗಳ ಮಾಡ್ಕೊಂಡು ಇನ್ನೊಬ್ರಿಗೆ ಲಾಭ ಮಾಡ್ಕೊಡ್ಬಾರ್ದು, ದಯವಿಟ್ಟು ನೋಡಿ ಯೋಚನೆ ಮಾಡಿ ತೀರ್ಮಾನ ತಗೊಂಡ್ರೆ ಆಯ್ತು ಅಪ್ಪಾಜಿ, ನಿಮ್ಮ ಮರ್ಯಾದೆಗೆ ನಾವು ಕಳಿಯಕ್ಕೆ ಹೋಗಲ್ಲ, ವಾಪಸ್ ಅಂತೂ ನಾನು ತಗೊಳ್ಳಲ್ಲ, ನಾನು ಎಷ್ಟು ಓಟ್ ಬಂದ್ರೂ ಸರಿ ನಾನು ನ್ಯೂಟ್ರಲ್ ಆಗ್ತೀನಿ, ನಾನು ಕ್ಯಾನ್ವಾಸು ಮಾಡೋದಿಲ್ಲ, ಏನೂ ಮಾಡೋದಿಲ್ಲ ನಿಮಗೋಸ್ಕರ ಅಂತೇಳಿ ನನ್ನ ತಟಸ್ಥೆ ಆಗೋದೆ. ಆಮೇಲೆ ಸರಿ, ಅವಾಗ MTB ಗೆದ್ಕೊಂಡ್ರು. ಆ ಟೈಮಲ್ಲಿ ನೀವು ಅವ್ರಿಗೇನ ಸಪೋರ್ಟ್ ಮಾಡಿದ್ರೆ ಸರ್? ಈಗ ನೀವು ಎಲೆಕ್ಷನ್ ಅಲ್ಲಿ ಆಗಿದ್ರಿ, ಇವರೆಲ್ಲ ನಿಮ್ಗೆ ಹೈಕಮಾಂಡ್ ಹೇಳಿದ್ರು ನೋಡಿ ನೀವು ಮಾತಾಡ್ಕೊಂಡು ಇದು ಮಾಡ್ಕೊಳ್ಳಿ ಅಂದಾಗ ನೀವು ತಟಸ್ಥ ಆದ್ರಿ. ತಟಸ್ಥ ಆಗ್ಬಿಟ್ಟು MTB ಅವ್ರ ಗೆಲುವಿಗೆ ಏನಾದ್ರು ಕಾರಣ ಆಯ್ತಾ? ನೀವು ಸಹಾಯ? ಹೌದೌದು, ಸುಮಾರು ಓಟ್ ನಮ್ಗೆ ಬರೋ ಓಟ್ ಎಲ್ಲ ಅವ್ರಿಗೆ ಟರ್ನ್ ಆಗೋಯ್ತು. ನಮಗೆ ಬರೋಂಥ ಓಟು ಅವರಿಗೆ ಒಂದೆಲ್ಲ 2-3 ಸಾವಿರ ಓಟಲ್ಲಿ ಅವ್ರಿಗೆ ಇದಾಯಿತು, ಗೆದ್ದರು. ಹಾಗಾಗಿ ನಮಗೆ ಬರೋ ಓಟು ಕನ್ಫ್ಯೂಸ್ ಆಗಿದ್ರೆ ಅವ್ರು ಸೋಲ್ತಾ ಇದ್ರು ಗ್ಯಾರಂಟಿ. ಹಾಗಾಗಿ ಅದೊಂದು ಪ್ಲಸ್ ಪಾಯಿಂಟ್ ಆಯಿತು MTB ನಾಗರಾಜ್ ಅವರಿಗೆ, ದೇವೇಗೌಡ ಅಪ್ಪಾಜಿ ಅವರಿಂದ, ಅವ್ರ ಕಡೆಯಿಂದ. ಅದು ನಾನು 18ರಲ್ಲಿ JDS ಇಂದ ಹೊಸಕೋಟೆ ಕಂಟೆಸ್ಟ್ ಮಾಡಿದ ನಿಜಾನೇ. ಬಟ್ ಅವತ್ತು ದಿವಸ ನಾವು ಮಾತಾಡೋ ಟೈಮಲ್ಲಿ ಏನಾಯಿತು ಅಂತಂದರೆ, ದೇವೇಗೌಡ ಅಪ್ಪಾಜಿಯವರು ಈ ರೀತಿ ನಾವು ಹೊಸಕೋಟೆಗೆ ಬರೋದಕ್ಕಾಗಲ್ಲ, ಬ್ಯುಸಿ ಇರ್ತೀವಿ, ನೀನು ನೋಡು, ನೀವು ಕುರ್ಬಾನೆ ಅವರು ಕುರ್ಬಾನೆ, ಓಟ್ಗಳು ಸ್ಪ್ರೆಡ್ ಆಗುತ್ತೆ, ಸುಮ್ಮನೆ ಏನಕ್ಕೆ ಆ ಥರ ಇದು ಮಾಡ್ಕೊತೀರಾ, ನೀವು ನೋಡಿ ಯೋಚನೆ ಮಾಡೋ, ದುಡ್ಡು ಕಾಸೆಲ್ಲ ಕಳ್ಕೊಬೇಡ, ಹಾಳು ಮಾಡ್ಕೊಬೇಡ ಅಂತ ಅವ್ರು ಹೇಳಿದಾಗ ನಾವು ಅವ್ರ ಮಾತು ಇದು ಕೊಟ್ವಿ. ಅದರಲ್ಲಿ ನನಗೇನಾಯಿತು, ನಿಮ್ಮಿಂದ ಅವ್ರಿಗೇನೋ ಅನುಕೂಲ ಆಯಿತು ಹಾಗೆ ಅಂತ ಕೇಳಿದ ಸಮಯದಲ್ಲಿ ಹೌದು ನಮ್ಮಿಂದ ಅನುಕೂಲ ಆಗಿದೆ ಅಂತ ಹೇಳಿದ್ವಿ. ಯಾವ ರೀತಿ ಅಂತಂದರೆ ನನ್ನ ತಟಸ್ಥೆ ಆಗಿದೆ, ಕ್ಯಾನ್ವಾಸ್ ಮಾಡೋದಕ್ಕೆ ಮತ್ತೊಂದಕ್ಕೆ ಮುಂದಾಗಿಲ್ಲ. ಅವಾಗ ಲಾಸ್ಟ್ ಮೂಮೆಂಟಲ್ಲಿ ಒಂದು ಸ್ಯಾಡ್ಸ ಇದ್ದಂಗೆ ಇದರಿಂದ ಅವ್ರಿಗೆ ಅನುಕೂಲ ಆಗಿದ್ದೀನಿ ಅಂತ ಹೇಳುವಾಗ ನಿಮ್ಮವ್ರು ಕ್ವಶನ್ ಮಾಡಿದಾಗ ಅವ್ರು ಏನು ಕೇಳಿದ್ರು ಅಂದರೆ, ಅವರು ನೀವು ಹೊಂದಾವಣೆಗೆ ಮಾಡ್ಕೊಂಡು ಮಾತಾಡಿ ಇದು ಮಾಡಿದ್ರ ಅಂತ ಕೇಳಿದ್ರು. ಯಾವ ಕಾರಣಕ್ಕೂ ನಾನು MTB ಅವ್ರ ಹತ್ರ ಇದುವರೆಗೂ ಅಲ್ಲಿ ರಾಜಕೀಯ ವಿಚಾರದಲ್ಲಿ ಏನಕ್ಕೂ ಹೋಗಿ ಮಾತಾಡಿರಲಿಲ್ಲ. ನಾನು ಅವ್ರಿಗೆ ಯಾವ ವಿಚಾರದಲ್ಲೂ ಅವರು ಸೇರಿರಲಿಲ್ಲ. ರಾಜಕೀಯವಾಗಿ ಯಾವುದು ನಾವೇನು ಮಾತಾಡಿರಲಿಲ್ಲ. ಅವ್ರ ಬಗ್ಗೆ ರಾಜಕೀಯದ ನಾವು ಏನು ಪ್ರಸ್ತಾಪ ಮಾಡಿಲ್ಲ. ಹೀಗಾಗಿ ಕೆಲವರು ಅಪಪ್ರಚಾರ ಮಾಡಿಕೊಂಡು ನಮ್ಮ ಮೇಲೆ ಆ ಥರ ತಪ್ಪು ತಿಳ್ಕೊಂಡಿದ್ದಾರೆ. ನಾನು ಹೇಳಿದ್ದು, ನೀವು ನಿಮ್ಮಿಂದ ಅವ್ರಿಗೆ ಅನುಕೂಲ ಆಯಿತು ಅಂದಾಗ, ಹೌದು ಅನುಕೂಲ ಆಗಿದೆ ಅಂತಂದಾಗ ನೀವು ಅವ್ರು ಮಾತಾಡ್ಕೊಂಡು ಇದು ಮಾಡ್ಕೊಂಡ್ರ ಅಂತ ನೀವು ಕ್ವಶನಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿ ಕೇಳಿದ್ರಿ. ಲಾಸ್ಟ್ ಮೂಮೆಂಟಲ್ಲಿ ಅವರಿಂದ ನಿಮ್ಗೆ ಅನುಕೂಲ ಆಗಿದೆ ಅಂತ ಕೇಳಿದ್ರೆ, ನಿಮ್ಮಿಂದ ಅನುಕೂಲ ಆಗಿದೆ ಅಂದಾಗ ಹೌದು ಅನುಕೂಲ ಆಗಿದೆ ಅಂತ ಹೇಳಿದೆ. ಅದು ಯಾವ ರೀತಿ ಅಂದರೆ ಇಷ್ಟೇ, ನಾವೇನು ರಾಜಕೀಯವಾಗಿ ಹೋಗೋರ ಹತ್ರ ಮಾತಾಡಿಲ್ಲ, ಮಟ್ಟಿಲ್ಲ, ರಾಜಕೀಯವಾಗಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಅವ್ರಿಗೆ ಹೇಳಲಿಲ್ಲ, ಅವರು ನಮ್ಮ ಹತ್ರ ಬಂದಿಲ್ಲ, ನಾವು ಹೋಗಲಿಲ್ಲ. ನಾನು ತಟಸ್ಥ ಆಗೋದೆ. ತಟಸ್ಥ ಆಗಿದ್ದರಿಂದ ಅವ್ರಿಗೆ ಅನುಕೂಲ ಆಗಿದೆ ಅನ್ನೋ ಉದ್ದೇಶ ಹೇಳಿದ್ದೀನಿ, ನಮ್ಮಿಂದ ಅನುಕೂಲ ಆಗಿದೆ ಅಂತ ಹೇಳಿದ್ದೀನಿ. ನೀವು ಯಾವುದೇ ಒಳ ಒಪ್ಪಂದ ಮಾಡ್ಕೊಳ್ಳೋದಾಗಲಿ, ಎಲ್ಲಿ ಭೇಟಿ ಮಾಡೋದಾಗಲಿ ಇಲ್ಲ ಅಂತ ಹೇಳ್ತೀವಿ? ಇಲ್ಲ, ರಾಜಕೀಯವಾಗಿ ನಾನು ಎಲ್ಲಿಯೂ ಭೇಟಿ ಮಾಡಿಲ್ಲ, ಎಲ್ಲೂ ಒಪ್ಪಂದ ಮಾಡಿಲ್ಲ, ಏನೂ ಮಾಡ್ಕೊಂಡಿಲ್ಲ. ನಮ್ಮ ಮನೆ ಗೃಹಪ್ರವೇಶಕ್ಕೆ ಮಾತ್ರ ಕಾರ್ಡ್ ಕೊಡೋಕೆ ಹೋಗಿದ್ದೆ ಅಷ್ಟೇ. ನಮ್ಮ ಏನು ಕುಲಬಾಂಧವರಲ್ಲಿ ನಮ್ಮ ಹಿರಿಯರೆಲ್ಲರೂ ಅವ್ರು ಕೊಡಬೇಕು ಅಂತ ಹೇಳೋ ಸಂದರ್ಭದಲ್ಲಿ ನಾವು ಹೋಗಿ ಅವ್ರಿಗೆ ಕಾರ್ಡ್ ಕೊಟ್ಟು ಬಂದಿದ್ದೀವಿ ವಿನಃ ರಾಜಕೀಯವಾಗಿ ನಾವು ಯಾವುದೂ ಮಾತಾಡಿಲ್ಲ, ಏನೂ ಮಾತಾಡಿಲ್ಲ. ಅವ್ರ ಹತ್ರ ಅಷ್ಟೇ, ನಾವು ಮುನ್ನೂ ಅವ್ರು ಮಾತಾಡಿಲ್ಲ, ನಾವು ಭೇಟಿ ಮಾಡಿಲ್ಲ, ನಾವು ಅವ್ರು ಭೇಟಿ ಮಾಡಿಲ್ಲ. ಹಿಂಗಾಗಿ ಸುಮ್ಮನೆ ಕೆಲವರು ನಾನಾಗಿ ನಾನು ಅದು ಹೌದು ಅಂತ ಹೇಳಿದ್ದು ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ, ದಯವಿಟ್ಟು ಕ್ಷಮಿಸಬೇಕು. ಅದು ಆ ಥರ ನಾನು ಹೇಳಿದ್ದಲ್ಲ. ನೀವೆಲ್ಲ ಕ್ವಶನ್ ಕೇಳಿದಾಗ ಲಾಸ್ಟಲ್ಲಿ ನಿಮ್ಮಿಂದ ಅವ್ರು ಸಹಾಯ ಆಯಿತಾ ಅಂದಾಗ ಹೌದು ಅಂದೆ ನಾನು ಅಷ್ಟೇ. ಹಾಗಾಗಿ ನಾವು ಅವ್ರು ಮಾತಾಡಿದ್ದಿಲ್ಲ, ಮಟ್ಟಿದ್ದಿಲ್ಲ. ರಾಜಕೀಯವಾಗಿ ಏನೋ ಅವ್ರು ನಮ್ಮ ವಿಚಾರದಲ್ಲಿ ಅವರು ಭಾಗಿಯಾಗಿಲ್ಲ, ಅವ್ರ ವಿಚಾರದಲ್ಲಿ ನಾನು ಭಾಗಿಯಾಗಿಲ್ಲ. ಇದಂತೂ ಸತ್ಯ. ನೀವು ಮಾತಾಡ್ಕೊಂಡು ಇದು ಮಾಡಿ ಅಂತ ದೇವೇಗೌಡರ ಅಪ್ಪಾಜಿಯವರು ಹೇಳಿಲ್ಲ. ನೀವು ಇಷ್ಟೇ ಅವ್ರು ಹೇಳಿದ್ದು, ನೋಡಪ್ಪ ಏನು ದುಡ್ಡು ಕಾಸು ವೇಸ್ಟ್ ಅನ್ಯಾಯ ಮಾಡ್ಕೊಂತೇಳಿ ದೇವೇಗೌಡರ ಅಪ್ಪಾಜಿಯವ್ರು ಹೇಳಿದಾಗ ನಾವು ತಟಸ್ಥ ಆಗಿದ್ದು ನಿಜ.
ಇಷ್ಟನ್ನ ಅದು ಸರಿ ಮಾಡ್ಕೊಬೇಕಷ್ಟೇ. ಕೆಲವರು ತಪ್ಪಾಗಿದೆ ಅಂತ ತಿಳ್ಕೊಂಡು ಕೃಷ್ಣಮೂರ್ತಿ ಮಾತುಕತೆ ಮಾಡ್ಕೊಂಡಿದ್ದಾರೆ, ಏನೋ ತಗೊಂಡಿದ್ದಾರೆ, ಏನೋ ಮಾಡಿದ್ದಾರೆ ಅಂತೆಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅದನ್ನು ದಯವಿಟ್ಟು ಶ್ರಮಿಸಬೇಕು. ನಾನು ಆ ಥರ ರಾಜಕೀಯದಲ್ಲಿ ಇದುವರೆಗೂ 83ರಿಂದ ರಾಜಕೀಯದಿಂದ ಇದುವರೆಗೂ ನಾವು ಆ ರೀತಿ ಯಾರಿಗೂ ಏನಕ್ಕೂ ಹೋಗಿ ನಾನು ಆಸೆ ಪಟ್ಟೋರಲ್ಲ, ಏನಕ್ಕೂ ಇದು ಮಾಡ್ತಾರಲ್ಲ. ಇನ್ನು ನಾವು ಕೈಲಾಗಿ ಸಹಾಯ ಮಾಡಿದ್ದೀವಿ ನಾವು ಯಾರಲ್ಲೂ ಇದುವರೆಗೂ ನಾವು ಕಷ್ಟಪಟ್ಟು ಸಂಪಾದಿಸಿ ಮಾಡಿ ಮಟ್ಟಿ ನಮ್ಮ ತಂದೆ ತಾಯಿ ನಮ್ಗೆ ಆಶೀರ್ವಾದದಿಂದ ಮುಂದುವರೆದಿರೋದ್ರಲ್ಲಿ ನಾವು ಸಹಾಯ ಮಾಡಿದ್ದೀವಿ. ಅದು ಬಿಟ್ಟರೆ ನಾವು ಏನು ಬೇರೆಯವ್ರ ಹತ್ರ ಹೋಗಿ ಇದುವರೆಗೂ ರಾಜಕೀಯವಾಗಿ ಕೈ ಚಾಚಿದ್ದು ಯಾರ ಹತ್ರನೂ ಇಲ್ಲ. ಆ ರೀತಿ ನಾವು ಬೆಳೆದು ಬಂದವರು. ಅದಕ್ಕೆ ದಯವಿಟ್ಟು ಇದನ್ನು ತಪ್ಪು ತಿಳ್ಕೊಂಬೇಡಿ, ಅಲ್ಲಿ ಇಲ್ಲಿ ಅಪಪ್ರಚಾರ ಮಾಡಬೇಡಿ. ಏನಾಯ್ತು ನಮ್ಮನ್ನು ಡೈರೆಕ್ಟಾಗಿ ಕೇಳಬೇಕು ಅಂತ ನಮ್ಮ ಹೊಸಕೋಟೆ ತಾಲೂಕಿನ ಮತಬಾಂಧವ ಕ್ಷೇತ್ರದ ಮತಬಾಂಧವರಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.